ಇದು ಒಂದು ಕಥೆಯಲ್ಲ, ಇದು ಜನರ ನೋವಿನ ನಿಜವಾದ ಕಥೆ. ಚಾಮರಾಜನಗರದ ಚಿಕ್ಕಹೊಳೆ ಯಾಳಕೆಟ್ಟೆ ರಸ್ತೆ. ಇಲ್ಲಿ ರಸ್ತೆಗಿಂತ ಹಳ್ಳ, ಕಲ್ಲು, ಗುಂಡಿಗಳೇ ಹೆಚ್ಚು. ಪ್ರತಿದಿನ ಯಾರಾದರೂ ಜಾರಿ ಬೀಳ್ತಾರೆ, ಯಾರಾದರೂ ಗಾಯಗೊಂಡು ಮನೆ ಸೇರ್ತಾರೆ. ಮಕ್ಕಳು ಶಾಲೆಗೆ ಹೊರಟಾಗ ತಾಯಿಯ ಮನಸ್ಸು ನಡುಗುತ್ತದೆ. ವೃದ್ಧರು ಹೊರಬಂದರೆ ಪ್ರತಿ ಹೆಜ್ಜೆಯಲ್ಲೂ ಭಯ. ಆದರೆ ಈ ನೋವಿನ ಮಧ್ಯೆ ಒಬ್ಬರು ಧೈರ್ಯವಾಗಿ ನಿಂತರು. ಮೂರ್ತಿಯಣ್ಣ. ಜನರ ಸಮಸ್ಯೆಯನ್ನು ತಮ್ಮದೇ ಸಮಸ್ಯೆ ಎಂದು ಭಾವಿಸಿ ಅವರು ಮುಂದೆ ಬಂದರು. ಅವರ ಜೊತೆಗೆ ಬಾಲಕೃಷ್ಣ ಕೂಡ ಇದ್ರು. ಒಂದು ಕಚೇರಿಯಲ್ಲ, 2 ಕಚೇರಿಯಲ್ಲ, ಪ್ರತಿ ಕಚೇರಿಗೂ ಹೋಗಿ ಹಸ್ತಜೋಡಿಸಿ ವಿನಂತಿಸಿದರು. ನಮಗೆ ದೊಡ್ಡದು ಬೇಡ, ಒಳ್ಳೆಯ ರಸ್ತೆ ಮಾತ್ರ ಕೊಡಿ. ಆದರೆ ದುರಂತವೇನೆಂದರೆ ಪ್ರತಿ ಸಾರಿ ಭರವಸೆ ಮಾತ್ರ ಸಿಕ್ಕಿತು, ಪರಿಹಾರ ಸಿಗಲಿಲ್ಲ. ಪ್ರಶ್ನೆ ಒಂದೇ, ಸುರಕ್ಷಿತ ರಸ್ತೆ ಕೇಳುವುದು ಇಷ್ಟು ದೊಡ್ಡ ತಪ್ಪೇ? ಇದು ಕಥೆಯಲ್ಲ, ಇದು ನಿಜವಾದ ಘಟನೆ. ನೀವು ಈ ಧ್ವನಿಯನ್ನು ಕೆನಡಾ ಅಥವಾ ಲೋಕದ ಯಾವುದಾದರೂ ಮೂಲೆಗಿಂದ ಕೇಳ್ತಿದ್ರೆ, ನಿಮ್ಮ ಒಂದು ಶೇರ್, ಒಂದು ಧ್ವನಿ, ಒಂದು ಬೆಂಬಲ ಈ ರಸ್ತೆಗೆ ನ್ಯಾಯ ತಂದುಕೊಡಬಹುದು. ಯಾಕೆಂದ್ರೆ ಜನರ ಧ್ವನಿ ಎದ್ದಾಗ ಬದಲಾವಣೆ ಖಂಡಿತ ಬರುತ್ತದೆ.